ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ತಿಳಿಸ್ತಾ ಇದ್ದೀನಿ. ಉಡುಪಿ ಕ್ಷೇತ್ರದ ಅನಂತರ ಪಂಢರಾಪುರದ ಯಾತ್ರೆಯನ್ನು ಮಾಡಿದರು. ಪಂಢರಾಪುರದ ವಿಠಲನ ದರ್ಶನ ಮಾಡಿ ಅನಂತರ ಕೊಲ್ಲಾಪುರಕ್ಕೆ ತೆರಳಿ ಮಹಾಲಕ್ಷ್ಮಿಯನ್ನು ಸೇವೆ ಮಾಡಿದರು. ಕೊಲ್ಲಾಪುರ ಕ್ಷೇತ್ರದಲ್ಲಿ ಬಹುಕಾಲ ವಾಸ ಮಾಡಿದರು. ಅನಂತರ ಬೇರೆ ಬೇರೆ ಕ್ಷೇತ್ರಗಳಿಗೆ ಯಾತ್ರೆಯನ್ನು ಮಾಡಿದರು. ರಾಮನಾಥಪುರಕ್ಕೆ ಬಂದು ಕಾವೇರಿ ನದಿಯಲ್ಲಿ ಅವಗಾಹನ ಸ್ನಾನವನ್ನು ಮಾಡಿ ಸಂತೋಷವನ್ನು ಹೊಂದಿದರು. ಗೋದಾವರಿ ನದಿಗೆ ತೆರಳಿ ಅಲ್ಲಿಯೂ ಸ್ನಾನವನ್ನು ಮಾಡಿ ಧನ್ಯರಾದರು. ಅಲ್ಲಿದ್ದ ಪಂಡಿತ ಶ್ರೇಷ್ಠರನ್ನು ವಾದದಲ್ಲಿ ಸೋಲಿಸಿದರು. ಮುಂದೆ ವಿಜಯನಗರಕ್ಕೆ ಆಗಮಿಸಿದರು. ಅಲ್ಲಿ ಅನೇಕ ಶಿಷ್ಯರಿಗೆ ತಪ್ತ ಮುದ್ರಾಧಾರಣೆ ಮಾಡಿ ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಅನೇಕ ಪ್ರತಿವಾದಿಗಳನ್ನು ಸೋಲಿಸಿದರು. ರಾಜನು ಗುರುರಾಯರ ವಿದ್ವತ್ತನ್ನು ಕಂಡು ಹಾಗೂ ಅವರ ಶಕ್ತಿಯನ್ನು ಅರಿತು ಬಿಳಿಯ ಛತ್ರಿಯನ್ನು ಕಾಣಿಕೆಯನ್ನಾಗಿ ಅರ್ಪಿಸಿದನು. ಮುಂದೆ ಕೃಷ್ಣಾ ನದಿ ತೀರದಲ್ಲಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕ ಎಂಬ ಗ್ರಂಥವನ್ನು ರಚನೆ ಮಾಡಿದರು. ಶ್ರೀ ಮದಾಚಾರ್ಯರ ಅಣುಭಾಷ್ಯಕ್ಕೆ ತತ್ವಮಂಜರಿ ಎಂಬ ಗ್ರಂಥವನ್ನು ಕೂಡ ರಚನೆ ಮಾಡಿದರು. ಮುಂದೆ ಶ್ರೀಶೈಲಕ್ಕೆ ಆಗಮಿಸಿ ರುದ್ರದೇವರ ದರ್ಶನವನ್ನು ಮಾಡಿದರು. ಅನಂತರ ತಿರುಮಲ ಕ್ಷೇತ್ರದಲ್ಲಿ ಶ್ರೀನಿವಾಸನ ದರ್ಶನಕ್ಕಾಗಿ ತೆರಳಿದರು. ಬಹುಕಾಲ ತಿರುಪತಿಯಲ್ಲಿ ವಾಸ ಮಾಡಿದರು. ಅನಂತರ ಕಂಚಿಗೆ ಬಂದು ವರದರಾಜನನ್ನು ಆರಾಧನೆ ಮಾಡಿದರು. ಅರುಣಾಚಲ ಕ್ಷೇತ್ರ, ರುದ್ರಾಚಲ ಕ್ಷೇತ್ರಕ್ಕೆ ತೆರಳಿ ರುದ್ರದೇವರನ್ನು ಸೇವಿಸಿ ಮುಂದೆ ಶ್ರೀ ಮುಷ್ಣ ಕ್ಷೇತ್ರಕ್ಕೆ ಬಂದು ಭೂವರಹ ದೇವರನ್ನು ಸ್ತೋತ್ರ ಮಾಡಿದರು. ಅನಂತರ ಪುನಃ ಕುಂಭಕೋಣಕ್ಕೆ ಆಗಮಿಸಿದರು. ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ದಿನಚರಿ ವರ್ಣನೆ. ಶ್ರೀ ಗುರುರಾಯರು ನಿತ್ಯವೂ ಉಷಕ್ಕಾಲದಿಂದ ರಾತ್ರಿಯ ತನಕವೂ ವಿವಿಧ ರೀತಿಯಲ್ಲಿ ಭಗವಂತನ ಆರಾಧನೆಯಲ್ಲಿಯೇ ತೊಡಗಿರುತ್ತಿದ್ದರು. ಉಷಕ್ಕಾಲದಲ್ಲಿ ಎದ್ದಾಗ ಮೊದಲು ವಿಶ್ವನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡಿ ಅನಂತರ ವಾಯುದೇವರ ಸ್ಮರಣೆಯನ್ನು ಮಾಡಿ ತಾರತಮ್ಯ ಪ್ರಕಾರ ಸಕಲ ದೇವತೆಗಳ ಸ್ಮರಣೆಯನ್ನು ಮಾಡುತ್ತಿದ್ದರು. ಉತ್ತಮವಾದ ಗುರುಗಳನ್ನು ಸ್ತುತಿಸಿ ಎಲ್ಲರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದರು. ತುಳಸೀವನಕ್ಕೆ ತೆರಳಿ ತುಳಸಿ ದೇವಿಯನ್ನು ವಂದಿಸಿ ಮುಂದೆ ಕಾವೇರಿ ನದಿಗೆ ತೆರಳುತ್ತಿದ್ದರು. ಡೋಲಿಯಲ್ಲಿ ಕುಳಿತು ಕಾವೇರಿ ಸ್ನಾನಕ್ಕೆ ತೆರಳುತ್ತಿದ್ದರು. ಭಾಗವತದ ಗಜೇಂದ್ರ ಮೋಕ್ಷದ ಅಧ್ಯಯನದ ಪಾರಾಯಣವು ನಿತ್ಯವೂ ಮಾಡುತ್ತಿದ್ದರು. ದಕ್ಷಿಣ ಗಂಗೆ ಎಂದೇ ಪ್ರಸಿದ್ಧವಾದ ಕಾವೇರಿ ನದಿಯನ್ನು ಕುರಿತು ಸ್ನಾನಕ್ಕೆ ತೆರಳಿದರು. ಕಾವೇರಿ ನದಿಯಲ್ಲಿ ಸ್ನಾನಕರ್ಮ ಅಚಮನವನ್ನು ಮೊದಲು ಮಾಡುತ್ತಿದ್ದರು. ಸಂಕಲ್ಪವನ್ನು ಮಾಡುತ್ತಿದ್ದರು. ನಾರಾಯಣಾಷ್ಟಾಕ್ಷರ, ವಾಸುದೇವ ದ್ವಾದಶಾಕ್ಷರ ಹಾಗೂ ವಿಷ್ಣು ಷಡಾಕ್ಷರ ಮಂತ್ರಗಳನ್ನು 3 ಬಾರಿ ಜಪಿಸಿ ಸ್ನಾನವನ್ನು ಮಾಡುತ್ತಿದ್ದರು. ಸ್ನಾನ ಕಾಲದಲ್ಲಿ ಜಪಿಸಬೇಕಾದ ಮಂತ್ರಗಳ ಪಠಣ ಮಾಡುತ್ತಿದ್ದರು. ಪ್ರೋಕ್ಷಣೆ ಮಂತ್ರಗಳನ್ನು ಹೇಳುತ್ತಾ ಪ್ರೋಕ್ಷಣೆ ಮಾಡಿಕೊಳ್ಳುತ್ತಿದ್ದರು. ಮಣ್ಣನ್ನು ಹಚ್ಚಿಕೊಂಡು ಒಮ್ಮೆ ಸ್ನಾನ ಮಾಡುತ್ತಿದ್ದರು. ಅನಂತರ ಶ್ವಾಸಬಂಧನವನ್ನು ಮಾಡಿ 3 ಬಾರಿ ಅಗಮರ್ಷಣ ಮಂತ್ರವನ್ನು ಜಪಿಸಿ ಸ್ನಾನವನ್ನು ಮಾಡಿದರು. ಹೀಗೆ ಮಾಡಿದ ಮೇಲೆ ಪ್ರಣವ ಮಂತ್ರವನ್ನು ಪಠಿಸುತ್ತಾ ಅಂತರ್ಯಾಮಿಯಾಗಿರುವ ಶ್ರೀಮನ್ನಾರಾಯಣನನ್ನು ಪುರುಷ ಸೂಕ್ತ ಮಂತ್ರವನ್ನು ಹೇಳುತ್ತಾ ತಮ್ಮ ತಲೆಯ ಮೇಲೆ ಅಭಿಷೇಕ ಮಾಡಿಕೊಳ್ಳುತ್ತಿದ್ದರು. ಅಂತರ್ಯಾಮಿಯಾದ ಭಗವಂತನಿಗೆ ಇದು ಅಭಿಷೇಕವೆಂದು ಅನುಸಂಧಾನ ಮಾಡುತ್ತಿದ್ದರು. ಅನಂತರ ನಿರ್ಮಲ್ಯ ತೀರ್ಥವನ್ನು ಸ್ವೀಕರಿಸಿ ದೇವತೆಗಳಿಗೆ ತರ್ಪಣವನ್ನು ನೀಡುತ್ತಿದ್ದರು. ಸ್ನಾನಾನಂತರದಲ್ಲಿ ಕಾವಿ ಬಣ್ಣದ ಕೌಪೀನವನ್ನು ಧರಿಸಿ ಮೇಲೆ ಹಾಗೂ ಕೆಳಗೆ ಮತ್ತೆರಡು ಬಟ್ಟೆಗಳನ್ನು ಉಟ್ಟು ಗೋಪಿಚಂದನದಿಂದ ತೈದ 12 ನಾಮಗಳನ್ನು ಹಣೆ ಮೊದಲಾದ ಸ್ಥಳಗಳಲ್ಲಿ ಧಾರಣೆ ಮಾಡುತ್ತಿದ್ದರು. ಅದೇ ಗೋಪಿಚಂದನದಿಂದ ಪಂಚಮುದ್ರಾಧಾರಣೆ ಕೂಡ ಮಾಡುತ್ತಿದ್ದರು. ಅನಂತರ ಅರ್ಘ್ಯವನ್ನು ನೀಡುತ್ತಿದ್ದರು. ಗಾಯತ್ರಿ ಮಂತ್ರವನ್ನು ಜಪಿಸಿ ಪ್ರಣವ ಮಂತ್ರವನ್ನು ಜಪ ಮಾಡುತ್ತಿದ್ದರು. ಅನಂತರ ಕಾವೇರಿ ನದಿಯ ಉಪವನಕ್ಕೆ ಬಂದು ವೇದವ್ಯಾಸ ದೇವರನ್ನು ಪೂಜಿಸುತ್ತಿದ್ದರು. ಆಗ ಬ್ರಾಹ್ಮಣರ ಮುಖದಿಂದ ಪವಿತ್ರವಾದ ಭಾಗವತಾದಿ ಕಥೆಯನ್ನು ಹೇಳಿಸುತ್ತಿದ್ದರು. ಪರಮಾತ್ಮನಿಗೆ ನಿತ್ಯವೂ ಕ್ಷೀರಾಭಿಷೇಕ ಮಾಡುತ್ತಿದ್ದರು. ಅನಂತರ ಜಲಾಭಿಷೇಕ ಮಾಡಿ ಗಂಧ ಪುಷ್ಪಾದಿಗಳನ್ನು ಸಮರ್ಪಣೆ ಮಾಡುತ್ತಿದ್ದರು. ಹೆಸರುಬೇಳೆಯ
ಹುಗ್ಗಿಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡುತ್ತಿದ್ದರು. ಅನಂತರ ಮಠಕ್ಕೆ ಆಗಮಿಸುತ್ತಿದ್ದರು. ಬೆಳಿಗ್ಗೆಯಿಂದ ಮಧ್ಯಾಹ್ನದ ತನಕವೂ ಉಪನಿಷತ್ತಿನ ಮಾತನ್ನು ಉದಹರಿಸುವ ಮೂಲಕ ಬ್ರಹ್ಮಸೂತ್ರ ಭಾಷ್ಯದ ಪ್ರವಚನವನ್ನು ಮಾಡುತ್ತಿದ್ದರು ಹಾಗೂ ದುರ್ಮತಗಳ ನಿರಾಕರಣೆಯನ್ನು ಮಾಡುತ್ತಿದ್ದರು. ಮಧ್ಯಾಹ್ನದ ಸಮಯದಲ್ಲಿ ಮಹಾಪೂಜೆಯನ್ನು ಮಾಡುವುದಕ್ಕಾಗಿ ಪುನಃ ಸ್ನಾನವನ್ನು ಮಾಡುತ್ತಿದ್ದರು. ಮಧ್ಯಾಹ್ನ ಕಾಲದಲ್ಲಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡುತ್ತಿದ್ದರು. ಮಧ್ಯಾಹ್ನ ಕಾಲದಲ್ಲಿ ಭಕ್ತಿಯಿಂದ ಭಗವಂತನ ಪೂಜೆಯನ್ನು ಮಾಡುತ್ತಿದ್ದರು. ಮೊದಲು ಪೂರ್ಣಕುಂಭವನ್ನು ಪೂಜಿಸಿ ಭಗವಂತನ 100 ರೂಪಗಳನ್ನು ಆವಾಹನೆ ಮಾಡುತ್ತಿದ್ದರು. ಅನಂತರ ಸಾಲಗ್ರಾಮ ಹಾಗೂ ಮೂಲರಾಮ ದೇವರ ಪೂಜೆಯನ್ನು ಮಾಡುತ್ತಿದ್ದರು. ಅರ್ಘ್ಯ ಪದ್ಯಾದಿ 16 ಉಪಚಾರಗಳಿಂದ ಭಗವಂತನನ್ನು ಪೂಜಿಸಿ ತೃಪ್ತಿಪಡಿಸುತ್ತಿದ್ದರು. ಪೂಜೆಯಾದ ನಂತರ ಶಂಖೋದಕವನ್ನು ಶಿರಸ್ಸಿಗೆ ಪ್ರೋಕ್ಷಣೆ ಮಾಡಿಕೊಳ್ಳುತ್ತಿದ್ದರು. ಅನಂತರ ಪಾದೋದಕವನ್ನು 3 ಬಾರಿ ಪ್ರಾಶನ ಮಾಡುತ್ತಿದ್ದರು. ಅನಂತರ ಭಿಕ್ಷಾನ್ನವನ್ನು ಸ್ವೀಕಾರ ಮಾಡುತ್ತಿದ್ದರು. ಭಿಕ್ಷೆಯು ಮುಗಿದ ಮೇಲೆ ಅನೇಕ ನಗರಗಳಿಂದ ಆಗಮಿಸಿದ ಪಂಡಿತರ ಜೊತೆಯಲ್ಲಿ ತರ್ಕ, ವ್ಯಾಕರಣ, ಮೀಮಾಂಸಾ ಮೊದಲಾದ ಶಾಸ್ತ್ರಗಳಿಂದ ಚರ್ಚೆಯನ್ನು ಮಾಡುತ್ತಿದ್ದರು. ಮಧ್ಯ ಮಧ್ಯದಲ್ಲಿ ಭಗವಂತನ ಧ್ಯಾನವನ್ನು ಮಾಡುತ್ತಿದ್ದರು. ಅನಂತರ ಸಾಯಂಕಾಲದಲ್ಲಿ ಪುನಃ ಸ್ನಾನ ಮಾಡಿ ಭಗವಂತನಿಗೆ ತೊಟ್ಟಿಲು ಪೂಜೆಯನ್ನು ಮಾಡುತ್ತಿದ್ದರು. ಅನಂತರ ರಾತ್ರಿಯ ಕಾಲದಲ್ಲಿ ಅನೇಕ ಸಮಸ್ಯಾ ಪೂರ್ತಿ ಮೊದಲಾದವುಗಳ ಹಾಗೂ ಶಾಸ್ತ್ರ ವಿನೋದದಿಂದ ವಿದ್ವಾಂಸರ ಜೊತೆ ಕಾಲ ಕಳೆಯುತ್ತಿದ್ದರು. ಹೀಗೆ ಬೆಳಿಗ್ಗೆಯಿಂದ ರಾತ್ರಿಯ ತನಕವೂ ಭಗವಂತನ ಧ್ಯಾನ, ಭಗವಂತನ ಪೂಜೆ ಹಾಗೂ ಭಗವಂತನನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರಗಳ ಪರ್ಯಾಲೋಚನೆಗಳಿಂದ ಪ್ರತಿದಿನವನ್ನು ಸಾರ್ಥಕ ಮಾಡುತ್ತಿದ್ದರು. ಸಂಚಾರದಲ್ಲಿಯೂ ಕೂಡ ನಿತ್ಯವೂ ಪಾಠ ಪ್ರವಚನಗಳನ್ನು ನಿಲ್ಲಿಸುತ್ತಿರಲಿಲ್ಲ. ಸಂಚಾರ ಮಾಡುವಾಗ ಅನೇಕ ಭಗವಂತನ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡುತ್ತಿದ್ದರು. ಭಗವಂತನ ಕುರಿತಾದ ಸ್ತೋತ್ರ ಮಂತ್ರಗಳನ್ನು ಪಠಿಸುತ್ತಿದ್ದರು. ಪದ್ಯಗಳಿಂದ ಹಾಡುತ್ತಿದ್ದರು. ಇವತ್ತು ಇಲ್ಲಿವರೆಗೂ ಹೇಳಿ ನಿಲ್ಲಿಸಿರ್ತೀನಿ. ಇನ್ನು ಮುಂದಿನ ಭಾಗ ಪತೀತನನ್ನು ಉದ್ಧರಿಸಿದ ರಾಯರು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ. ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.